ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ 19. ಪರಮಗುರು ತೋಂಟದಾರ್ಯರು ಹೊಳಲಗುಂದಿಯಲ್ಲಿ ಮಹಾಮಾಯಾ ದೇವಿಯ ಭಕ್ತಿಯನ್ನು ಕೈಗೊಳ್ಳುತ್ತಾ ಆನಂದದಲ್ಲಿ ಇರಲು ಸದ್ಭಕ್ತರಾದ ಎಡೆಯೂರ ಭಕ್ತರು ಬಂದು ಮಹಾಸನ್ನಿಧಿಯಲ್ಲಿ ಬಂದು ಭಕ್ತಿಯಿಂದ ನಮಸ್ಕರಿಸಿ ಹಸ್ತದಲ್ಲಿ ವಿಭೂತಿಯನ್ನು ಪಿಡಿದು ನಮ್ಮೂರಿಗೆ ದಯಮಾಡಿಸಿ ನಮ್ಮನ್ನು ಉದ್ಧರಿಸಬೇಕು ಎಂದು ಬೇಡಿಕೊಂಡರು. ಮಹಾಸ್ವಾಮಿಗಳು ಒಪ್ಪಿಕೊಂಡು ಮಹಾಮಾಯಿಯಿಂದ ಬೀಳ್ಕೊಂಡು ಎಲ್ಲ ಮಾಹೇಶ್ವರರನ್ನು ಒಳಗೊಂಡು ಎಡೆಯೂರಿಗೆ ದಯಮಾಡಿಸಿದರು. ದಾರಿಯಲ್ಲಿ ಅತ್ಯದ್ಭುತ ಮಳೆಯಾಗಿ ಎಲ್ಲಿ ನೋಡಿದರೂ ನೀರೇ ನೀರು ಕಾಣುತ್ತಿತ್ತು. ಇದರಿಂದಾಗಿ ನಾಗಿಣಿ ನದಿಯು ಮಹಾಪೂರ ಬಂದು ಎರಡೂ ದಡ ಸೋಸಿ ಹರಿಯುತ್ತಿದ್ದಿತು. ಎಲ್ಲರೂ ನದಿಯ ಮಹಾಪೂರವನ್ನು ಕಂಡು ಇನ್ನು ಹೇಗೆ ಮುಂದಕ್ಕೆ ಹೋಗುವುದು, ಇನ್ನು ಹಿಂದಿನ ಗ್ರಾಮಕ್ಕೆ ಹೋಗೋಣ, ನದಿಯ ನೀರು ಇಳಿಯಲು ನದಿ ದಾಟಿ ಹೋಗುವುದು ಒಳ್ಳೆಯದೆಂದು ಮಾತನಾಡುತ್ತಿದ್ದರು. ಅದನ್ನು ಕೇಳಿ ಸಿದ್ದೇಶ್ವರ ಸ್ವಾಮಿಗಳು ನಕ್ಕು ನದಿಯ ತೀರದಲ್ಲಿ ನಿಂತಿರಲು ಆ ನದಿಯು ಅಂಜುತ್ತಾ ಹೀಗೆ ಆಲೋಚಿಸಿತು. ಹಿಂದಕ್ಕೆ ಅಗಸ್ತ್ಯ ಮಹಾಮುನಿಯು ಸಮುದ್ರವನ್ನೇ ಪಾನ ಮಾಡಿದನು. ಜಹ್ನು ಋಷಿಯು ತನ್ನ ಜಂಘೆಗಳಲ್ಲಿ ದೇವಗಂಗೆಯನ್ನು ಅಡಗಿಸಿಕೊಂಡನು. ಈಗ ನಾನು ಮಹಾತಪೋನಿಧಿ ಸಿದ್ಧಲಿಂಗ ಸ್ವಾಮಿಗಳಿಗೆ ದಾರಿಯನ್ನು ಕೊಡದಿದ್ದರೆ ನನ್ನ ಗತಿಯು ಏನಾಗುವುದೋ ಎಂದು ಹೆದರಿತೆಂಬಂತೆ ನದಿಯು ಇಬ್ಬಾಗವಾಗಿ ನಿಂತು ನಡುವೆ ದಾರಿಯನ್ನು ಮಾಡಿಕೊಟ್ಟಿತು. ಚಳಿವೆಟ್ಟವು ಇಬ್ಬಾಗವಾಯಿತೋ ಎಂಬಂತೆ ನೀರು ಸರಿದು ನಿಲ್ಲಲು ಸಕಲರು ಆಶ್ಚರ್ಯಗೊಂಡು ನೋಡುತ್ತಿದ್ದರು. ಆಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಇನ್ನು ಬನ್ನಿರಿ ಹೋಗೋಣವೆಂದು ಎಲ್ಲರನ್ನೂ ತಮ್ಮ ಹಿಂದೆ ಕರೆದುಕೊಂಡು ನದಿಯು ಬಿಟ್ಟಿರುವ ದಾರಿಯಿಂದ ನಡೆದು ಹೋದರು. ನಂತರ ಮಹಾಸ್ವಾಮಿಗಳು ನದಿಗೆ ನೀನಿನ್ನೂ ನಡೆಯಬಹುದು ಎನ್ನಲು ನದಿಯು ಭೋರ್ಗರೆಯುತ್ತಾ ಮೊದಲಿನಂತೆಯೇ ಹರಿಯತೊಡಗಿತು. ಎಲ್ಲರೂ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಹಿಮೆಯನ್ನು ಕೊಂಡಾಡ ಹತ್ತಿದರು. ಭಕ್ತಿ ಭಂಡಾರಿ ಬಸವೇಶ್ವರನಿಗೆ ಕೃಷ್ಣ ನದಿಯು ದಾರಿಯನ್ನು ಕೊಟ್ಟಿತು. ಮುಸುಡಿಯ ಚೌಡಯ್ಯನಿಗೆ ಹೆದ್ದೊರೆಯು ದಾರಿಯನ್ನು ಕೊಟ್ಟಿತು. ಶರಣವರ್ಯ ರೇವಯ್ಯನವರಿಗೆ ಸಮುದ್ರವು ದಾರಿಯನ್ನು ಕೊಟ್ಟಿತು. ಭವಿಗಳ ಹರಗೋಲ ನಾನೇರಲಾರನೆಂದು ಪ್ರಸಾದಿಯ ದಾಸದೇವಯ್ಯ ನುಡಿಯಲು ರಕ್ಕಸಿ ಎಂಬ ನದಿಯು ದಾರಿಯನ್ನು ಕೊಟ್ಟಿತು. ಶರಣ ಶ್ರೇಷ್ಠ ವಾಗೀಶನಿಗೆ ಕಾವೇರಿ ನದಿಯು ದಾರಿಯನ್ನು ಕೊಟ್ಟಿತು. ಲಿಂಗಾರ್ಚನೆಯ ಮಾಡುತ್ತಾ ಪರವಶತೆಯಿಂದ ನಿರ್ಮಲಾಂಗನಾದ ಗಜೇಶ ಮಸಣಯ್ಯನು ಕುಳಿತ ಸ್ಥಳವನ್ನು ಮುಟ್ಟದೆ ನೆರೆ ಬಂದ ಭೀಮಾರತಿ ನದಿಯು ಹರಿದು ಹೋಯಿತು. ಭೈರವೇಂದ್ರನಿಗೆ ಹೈಮಾವತಿ ನದಿಯು ದಾರಿಯನ್ನು ಕೊಟ್ಟಿತು. ಚಿದ್ಘನಮೂರ್ತಿ ಪದುಮಿ ದೇವಯ್ಯನ ಶಿಷ್ಯರು ಲಂಕೆಗೆ ಹೋಗುತ್ತಿರಲು ಸಮುದ್ರವು ದಾರಿಯನ್ನು ಕೊಟ್ಟಿತು. ಈ ಎಲ್ಲ ಸಂಗತಿಗಳನ್ನು ಪುರಾಣಗಳಲ್ಲಿ ಕೇಳಿದ್ದರೆ ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ನಾಗಿಣಿ ನದಿಯು ದಾರಿ ಕೊಟ್ಟಿದ್ದನ್ನು ಪ್ರತ್ಯಕ್ಷವಾಗಿ ಕಂಡೆವೆಂದು ಹೊಗಳಿದರು. ಮುಂದಕ್ಕೆ ತುಸು ದೂರ ಹೋಗುವಷ್ಟರಲ್ಲಿ ದನ ಕಾಯುವ ಹುಡುಗರು ಒಂದು ಸರ್ಪವನ್ನು ಕೊಂದು ಚೇಷ್ಟೆಗೆಂದು ದಾರಿಯಲ್ಲಿ ತಂದು ಹಾಕಿದ್ದರು. ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಆ ಸತ್ತ ಹಾವನ್ನು ಕರುಣೆಯಿಂದ ಶಿವಶಿವ ಶಿವಾಭರಣವು ಸತ್ತಿರುವುದು ಎಂದು ಅನ್ನುತ್ತಾ ತಮ್ಮ ಚರಣದುಂಗುಟದಿಂದ ಹಾವನ್ನು ಸೋಂಕಲು ಆ ಸರ್ಪವು ಜೀವ ಕಳೆ ತುಂಬಿ ಮೈಯನ್ನು ಅಲುಗಿಸುತ್ತಾ ಕಣ್ಣನ್ನು ತೆರೆದು ನೋಡುತ್ತಾ ಹೆಡೆ ಎತ್ತಿ ಆಡತೊಡಗಿತು. ಅದನ್ನು ಕಂಡು ಎಲ್ಲರೂ ಸಂತೋಷಭರಿತರಾಗಿ ಆನಂದ ಭಾಷ್ಪಗಳನ್ನು ಓದುರಿಸುತ್ತಿರಲು ಸಿದ್ಧಲಿಂಗ ಮಹಾಸ್ವಾಮಿಗಳು ಅದಕ್ಕೆ ಶಿವಾಭರಣನೇ ನೀನಿನ್ನು ಹೋಗು ಎಂದು ಅಪ್ಪಣೆ ಕೊಡಲು ಆ ಸರ್ಪವು ಸಮೀಪದಲ್ಲಿದ್ದ ಹುತ್ತವೊಂದರಲ್ಲಿ ಹೊಕ್ಕಿತು. ಹಿಂದಕ್ಕೆ ಪವಿತ್ರನಾದ ಶಿವಧರ್ಮಯ್ಯನು ಸತ್ತ ಹಾವಿಗೆ ಪ್ರಾಣದಾನ ಮಾಡಿದನು ಎಂದು ಪುರಾಣದಲ್ಲಿ ಕೇಳಿದ್ದೆವು. ಈಗ ಪ್ರತ್ಯಕ್ಷವಾಗಿ ಸತ್ತ ಹಾವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ಬದುಕಿಸುವುದನ್ನು ಕಂಡೆವೆಂದು ಪರಿಪರಿಯಾಗಿ ಕೊಂಡಾಡಿದರು. ಮುಂದೆ ಎಡೆಯೂರ ಸಮೀಪಕ್ಕೆ ಬರುತ್ತಿರಲು ಸಮಸ್ತ ಸಕಲ ಸಂಭ್ರಮದಿಂದಲೂ ವಾದ್ಯ ವೈಭವದಿಂದಲೂ ಕಲಶ ಕನ್ನಡಿಗಳನ್ನು ಪಿಡಿದಿರುವ ಸೀಮಂತಿನಿಯರಿಂದಲೂ ಶಿವ ಭಜನೆ ಮಾಡುತ್ತಿರುವ ಭಕ್ತರಿಂದಲೂ ಕೂಡಿಕೊಂಡು ಸಂಭ್ರಮದಿಂದ ಮಹಾಸ್ವಾಮಿಗಳನ್ನು ಸ್ವಾಗತಿಸುತ್ತಾ ಎಡೆಯೂರನ್ನು ಪ್ರವೇಶ ಮಾಡಿಸಿದರು. ಸಕಲ ಸದ್ಭಕ್ತರು ಸಲ್ಲಿಸುವ ಭಕ್ತಿಯನ್ನು ಅಂಗೀಕರಿಸಿ ಅವರಿಗೆ ಅನುಗ್ರಹ ಮಾಡುತ್ತಾ ಇರುತ್ತಿದ್ದರು. ಮಹಾಸ್ವಾಮಿಗಳು ಎಡೆಯೂರದಲ್ಲಿರುವ ಸಮಾಚಾರವನ್ನು ತಿಳಿದು ನಾಡಿನ ಮೂಲೆ ಮೂಲೆಗಳಿಂದ ಸದ್ಭಕ್ತರು ಸ್ವಾಮಿಗಳ ಕೀರ್ತಿಯನ್ನು ಕೇಳಿ ದರ್ಶನಾಶೀರ್ವಾದವನ್ನು ಹೊಂದಿ ಧನ್ಯರಾಗಬೇಕೆಂದು ಬಂದು ಮಹಾಪಾದದಲ್ಲಿ ಭಕ್ತಿಯನ್ನು ಸಲ್ಲಿಸಿ ಕೃತಕೃತ್ಯರಾಗುತ್ತಿದ್ದರು. ಸದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳು ಸಕಲರಿಗೂ ಶುಭಾಶೀರ್ವಾದ ಮಾಡುತ್ತಾ ಲಿಂಗ ಆನಂದ ಪರವಶತೆಯಲ್ಲಿ ಇರುತ್ತಿದ್ದರು. ಅಧ್ಯಾಯ 20. ನಿತ್ಯವೂ ಪರಿಪೂರ್ಣನೂ ಪರಮ ಸತ್ಯ ಸ್ವರೂಪನೂ ಆದ್ಯಂತರಹಿತನೂ ಚಿದಾನಂದನೂ ಆದ ಶ್ರೀ ಸಿದ್ಧಲಿಂಗೇಶ್ವರನು ಭಕ್ತಿಯಿಂದ ಭಜಿಸುವ ಭಕ್ತ ಕೋಟಿಯನ್ನು ಉದ್ಧರಿಸುತ್ತಾ ಎಡೆಯೂರಿನಲ್ಲಿರುತ್ತಿರಲು ಮಳೆಗಾಲ ಪ್ರಾರಂಭವಾಯಿತು.
ಮಳೆಗಾಲಕ್ಕೆ ತಕ್ಕಂತೆ ಉಪಚಾರಗಳಿಂದ ಮಹಾಸ್ವಾಮಿಗಳನ್ನು ಭಕ್ತರು ಸೇವಿಸುತ್ತಿದ್ದರು. ಒಂದು ದಿವಸ ಸ್ವಾಮಿಗಳು ನಾಗಿಣಿ ನದಿಯ ತೀರದಲ್ಲಿದ್ದ ಶಿಲಾಮಂಟಪಕ್ಕೆ ಹರ ಗುರುಚರ ಮೂರ್ತಿಗಳೊಡನೆ ದಯಮಾಡಿಸಿ ಅಲ್ಲಿ ಶಿವಾನುಭವ ಪ್ರವಚನವನ್ನು ಮಾಡುತ್ತಿರಲು ಮಳೆಯು ಆರಂಭವಾಯಿತು. ಭೂಮಿಯನ್ನು ಇಬ್ಬಾಗ ಮಾಡುವಂತೆ ಖಡ್ಖಡಲ್ಲಿ ಎಂದು ಗುಡುಗುತ್ತಾ ಧರೆಗೆ ಎರಗುತ್ತಾ ಭಯಂಕರವಾದ ಸಿಡಿಲು ಶಿಲಾಮಂಟಪದಲ್ಲಿ ಕುಳಿತ ಶಿವಯೋಗಿಗಳ ಸಮೂಹದ ಮಧ್ಯದಲ್ಲಿ ಹಾಯ್ದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳನ್ನು ಬಲಗೊಂಡು ನಮಸ್ಕರಿಸಿ ಹೊರಟು ಹೋಯಿತು. ಇದನ್ನು ಕಂಡು ಉಳಿದ ಸ್ವಾಮಿಗಳೆಲ್ಲರೂ ಆಶ್ಚರ್ಯದಿಂದ ಸಿಡಿಲು ಬಂದು ಸಿದ್ಧಲಿಂಗ ಸ್ವಾಮಿಗಳವರಿಗೆ ನಮಸ್ಕರಿಸಿ ಹೋದದ್ದು ಒಳ್ಳೆ ಆಶ್ಚರ್ಯವೂ ಎಂದರು. ಸಿದ್ಧರಾಮೇಶ್ವರನೆದುರಿಗೆ ಸಿಡಿಲೆರಗಿ ನಮಸ್ಕಾರವನ್ನು ಮಾಡಲು ಆರ್ಭಟಿಸುತ್ತಾ ಅದು ಬರಲು ಅದನ್ನು ಸಿದ್ಧರಾಮೇಶ್ವರರು ಸುರಿಗೆಯಿಂದ ಇರಿದು ಅದರ ಶಕ್ತಿಯನ್ನು ಶಾಂತಗೊಳಿಸಿದನು. ಆದರೆ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಡಿಗೆರಗಿದ ಸಿಡಿಲನ್ನು ಆಶೀರ್ವದಿಸಿದರು ಎಂದು ಕೊಂಡಾಡುತ್ತಿದ್ದರು. ಆಗ್ಗೆ ಶರತ್ಕಾಲವಾರಂಭವಾಯಿತು. ಆಕಾಶವು ನಿರ್ಮಲವಾಯಿತು. ಕಲಹಂಸಗಳು ಹಾರಾಡತೊಡಗಿದವು. ಜಕ್ಕವಕ್ಕಿಗಳು ಸಂತೋಷ ಹೊಂದಿದವು. ಒಕ್ಕಲಿಗರು ಕೃಷಿ ವ್ಯವಸಾಯವನ್ನು ಪ್ರಾರಂಭಿಸಿದರು. ಗೂಡುಗಳಿಂದ ಹೊರಬಿದ್ದ ಹಕ್ಕಿಗಳು ಗಿಡಗಳ ಟೊಂಗೆಗಳನ್ನು ಅಲಂಕರಿಸಿದವು. ತುಂಬಿದ ಕೊಳದಲ್ಲಿದ್ದ ಕಮಲಗಳು ಅರಳಿದವು. ಕೆರೆ ತೊರೆಗಳ ಉದಕವು ತಿಳಿಯಾದವು. ಹೀಗೆ ಮನೋಹರವಾದ ಶರತ್ಕಾಲದಲ್ಲಿ ದೇಶ ದೇಶಗಳಿಂದ ಅನೇಕ ಭಕ್ತರು ಸ್ವಾಮಿಗಳ ದರ್ಶನಕ್ಕಾಗಿ ಎಡೆಯೂರಿಗೆ ಬರುತ್ತಿದ್ದರು. ಸದಾಚಾರಿಗಳು, ನಿತ್ಯ ಜಂಗಮ ಭಕ್ತರು, ಶೀಲವಂತರು, ಪ್ರಸಾದಿಕರು, ಕಾಲಕರ್ಮಗಳ ಜಯಿಸಿ ಮೆರೆದವರು, ಶಿವನಿಷ್ಠಾಪರರು, ಭವಭಯಕ್ಕೆ ಸಿಲುಕದವರು ಅಲ್ಲಿಗೆ ಬರುತ್ತಿದ್ದರು. ಅಂಗಗುಣಗಳನ್ನು ಅಳಿದವರು, ಲಿಂಗಗುಣ ತಿಳಿದವರು, ಸಕಲ ಕರಣಂಗಳೊಳು ಭಂಗಪಡದವರು, ನಿರಾಶಿಕರು, ಲಿಂಗಚಿತ್ತರು, ಅವನಿ ಧನ ವನಿತೆಯಂಬಿಟ್ಟವರು ಎಲ್ಲರೂ ಅತಿ ಭಕ್ತಿಯಿಂದ ಬಂದು ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ವಂದಿಸಿ ಆನಂದ ಭರಿತರಾಗುತ್ತಿದ್ದರು. ಮತ್ತು 3 ಮಲಗಳ ಹಳಿದವರು, ಕರ್ಣ ಸಂಕುಲವನ್ನಳಿದವರು, ಪ್ರಾರಬ್ಧಗಳ ಕಳೆದವರು, ಆಚಾರ ಮಾರ್ಗವನ್ನು ತಿಳಿದವರು, ಶಾಂತಿಯನ್ನು ತಳೆದವರು, ಮುಕ್ತಿಯ ಮಾರ್ಗದಲ್ಲಿ ಉಳಿದವರು ಎಡೆಯೂರಿಗೆ ಬರುತ್ತಿದ್ದರು. ಅಲ್ಲದೆ ಸಂಸಾರ ಕೆಸರನ್ನು ತೊಳೆದವರು, ಸಕಲ ಶಾಸ್ತ್ರಗಳನ್ನು ತಿಳಿದವರೂ ಆಗಮಿಸುತ್ತಿದ್ದರು. ಶಿವತತ್ವವನ್ನು ನುಡಿದು ವಿಷಯ ಜಾಲವನ್ನು ಬಡಿದು ಮಾಯೆಯ ಗುಣಗಳನ್ನು ನುಗ್ಗನುಸಿಯಾಗಲಿಡಿದು ಇಂದ್ರಿಯ ವೃಕ್ಷಗಳನ್ನು ಕಡಿದು ದಶವಾಯುಗಳ ತಡೆದು ಲಿಂಗಾಂಗ ಸಮರಸ ಸುಖವ ಪಡೆದು ಷಟ್ಸ್ಥಲಾಚಾರ ಮಾರ್ಗದೊಳು ನಡೆದು ಲೋಕೋತ್ತರ ಕೀರ್ತಿಯನ್ನು ಪಡೆದು ಮೆರೆಯುವವರು ಬರುತ್ತಿದ್ದರು. ಬಂದು ಗುರುಪುಂಗವ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಶಿಖರದಿಂದ ವಂದಿಸಿ ಪಾದಪೂಜೆಯನ್ನು ಮಾಡಿ ಆನಂದದಿಂದ ಆಶೀರ್ವಾದವನ್ನು ಪಡೆಯುತ್ತಿದ್ದರು. ಹೀಗಿರಲು ಹುಲಕೂರೆಂಬ ಗ್ರಾಮದಲ್ಲಿ ಅತ್ಯಂತ ಪಾಪಿಯೂ ಶಿವದ್ರೋಹಿಯೂ ಆದ ಹಲ್ಲಚಿಕ್ಕನೆಂಬೋರ್ವ ಅಧರ್ಮಿಯು ಶಿವಭಕ್ತರ ಸಮೂಹವನ್ನು ಶಿವಭಕ್ತರೊಡೆಯರಾದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ನಿಂದಿಸುತ್ತಾ ಹಣೆಯಲ್ಲಿ ಬೂದಿಯನ್ನು ಧರಿಸಿದ ಆ ಸ್ವಾಮಿಗೆ ಒಡೆಯರು ಒಡೆಯರು ಎಂದು ಓಲೈಸುತ್ತಿಪ್ಪಿರಿ. ನಾನು ನಿಮ್ಮ ಸ್ವಾಮಿಯನ್ನೂ ನಿಮ್ಮ ಬೂಟಾಟಿಕೆಯನ್ನೂ ಬಲ್ಲೆನೆಂದು ಮನ ಬಂದಂತೆ ಕಂಡವರೆದುರು ನಿಂದಿಸುತ್ತಿದ್ದನು. ಅದನ್ನು ಕೇಳಿ ಶಿವಭಕ್ತರು, ಎಲೋ ಪಾತಕನೇ, ಸರ್ವಲೋಕವನ್ನು ಸಲಹುಲೈ ತಂದು ಧರೆಗೆ ಅವತರಿಸಿರುವ ಸಾಕ್ಷಾತ್ ಶಿವಸ್ವರೂಪರಾದ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳನ್ನು ನಿಂದಿಸುವೆಯಾ? ನಿನಗೆ ಯಾವ ಕೀಡಾಗುವುದೋ ನೋಡಿಕೋ ಎಂದು ಹೇಳುತ್ತಿದ್ದರು. ನೀಚನಾದ ಆ ಹಲ್ಲಚಿಕ್ಕನು ನಗುತ್ತಾ, ಎಲೈ ಶಿವಭಕ್ತರೇ, ನೀವು ಭಜಿಸುತ್ತಿರುವ ಜಂಗಮನು ನಮಗೆ ಕೇಡುಗಾಣಿಸಿದುಡೆ ಅವನೇ ಸಮರ್ಥನಿರುವನೆಂದು ನಾನು ಆಗ ಒಪ್ಪಿಕೊಳ್ಳುವೆನು ಎನ್ನುತ್ತಿದ್ದನು. ಅದಕ್ಕೆ ಶಿವಭಕ್ತರು, ಶಿವಶಿವ ಮಹಾದೇವ, ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ನಿಂದಿಸಿದ ಇವನಿಗೆ ಕೇಡು ತಪ್ಪಲಾರದೆಂದು ಅನ್ನುತ್ತಿದ್ದರು. ಆ ಕ್ಷಣಾರ್ಧದಲ್ಲಿ ಆ ಅಧರ್ಮಿಯ ಮನೆಗೆ ಬೆಂಕಿಯು ಹತ್ತಿ ಎಡಬಲ ಮನೆಗಳನ್ನು ಮುಟ್ಟದೆ ಅವನ ಮನೆಯನ್ನಷ್ಟೇ ಸುಡುತ್ತಿರಲು ಅವನು ಗಾಬರಿಯಾಗಿ ಪಶ್ಚಾತ್ತಾಪದಿಂದ ಮಂದಮತಿಯಿಂದ ನಾನು ಏನೇನೋ ಬೊಗಳಿ ದಂದುಗದೊಳು ಬಿದ್ದೆನು. ಸ್ವಾಮಿ, ನನ್ನದು ತಪ್ಪಾಯಿತು, ನನ್ನನ್ನು ಕ್ಷಮಿಸೆಂದು ಬೇಡಿಕೊಳ್ಳುತ್ತಿದ್ದನು. ಅದನ್ನು ಕಂಡ ಸಕಲ ಭಕ್ತ ಮಾಹೇಶ್ವರರೆಲ್ಲರೂ ಅಚ್ಚರಿಯಿಂದ ಮಹಾಸ್ವಾಮಿಗಳ ನಿಂದೆಯನ್ನು ಮಾಡಿದರೆ ಕೇಡು ತಪ್ಪುವುದೇ? ನಿಂದಿಸಿದ ಕ್ಷಣದಲ್ಲಿಯೇ ಈ ನೀಚ ನಿಂದಕನ ಮನೆಗೆ ಬೆಂಕಿ ಹತ್ತಿ ಸುಟ್ಟು ಹೋಯಿತು ಎಂದು ಸ್ವಾಮಿಗಳ ಲೀಲೆಯನ್ನು ಕೊಂಡಾಡುತ್ತಿದ್ದರು.
ಆ ನಂತರವೇ ಆ ದುರಾತ್ಮ ಹಲ್ಲ ಚಿಕ್ಕನಿಗೆ ಬುದ್ಧಿ ಬಂದು ಸ್ವಾಮಿಯ ದಾಸಾನುದಾಸನಾಗಿ ತಾನು ಈವರೆಗೆ ಮಾಡಿದ ಪಾಪವನ್ನು ಕಳೆದುಕೊಳ್ಳಲು ನಿಶ್ಚಯಿಸಿದನು. ಪೂರ್ವಕಾಲದಲ್ಲಿ ಮಹಾಮಹಿಮನಾದ ಬಿಬ್ಬಿಬಾಚಯ್ಯನು ಶೇಷಪ್ರಸಾದವನ್ನು ಬಂಡಿಯಲ್ಲಿ ಹೇರಿಕೊಂಡು ಬರುತ್ತಿರುವ ಕಾಲದಲ್ಲಿ ಬ್ರಾಹ್ಮಣರು ಕೂಡಿಕೊಂಡು ಶೇಷಪ್ರಸಾದವನ್ನು ನಿಂದಿಸುತ್ತಾ, ನೀನು ಈ ಎಂಜಲವನ್ನು ನಮ್ಮ ಅಗ್ರಹಾರಕ್ಕೆ ತರಬೇಡ ಎಂದು ಅಡ್ಡಿಪಡಿಸಲು ಬಾಚಯ್ಯನು ಸಿಟ್ಟಿಗೆದ್ದು ಒಂದು ಅಗುಳು ಶೇಷಪ್ರಸಾದವನ್ನು ಅಗ್ರಹಾರದ ಮೇಲೆ ಒಗೆದನು. ತಕ್ಷಣವೇ ಶಿವಭಕ್ತರ ಮನೆಯನ್ನು ಬಿಟ್ಟು ಬ್ರಾಹ್ಮಣರ ಮನೆಗಳನ್ನು ಅದು ಸುಡಲಿಕ್ಕೆ ಹತ್ತಿತು. ಆಗ್ಗೆ ಅವರು ತಪ್ಪಾಯಿತೆಂದು ಬೇಡಿಕೊಳ್ಳಲು ಬಾಚಯ್ಯನ ಶೇಷಪ್ರಸಾದದ ಒಂದಗಳನ್ನು ಅಗ್ನಿಯ ಮೇಲೆ ಪ್ರೋಕ್ಷಿಸಿ ಧಗಧಗಿಸುತ್ತಿದ್ದ ಅಗ್ನಿಯನ್ನು ಶಾಂತ ಮಾಡಿದನು. ಕೋರದ ನಾಡಿನಲ್ಲಿರುವ ಕೆಸ್ತೂರಿನಲ್ಲಿ ಮಹಾಶಿವಭಕ್ತಳಾದ ಮಾಯೆಯಮ್ಮನ ಮಹಿಮೆಯನ್ನು ತಿಳಿಯದೆ ದುಷ್ಟರು ನಿಂದಿಸಲು ಆ ಅಮ್ಮನ ಪಾದೋದಕ ಪಾತ್ರೆಯನ್ನು ತಂದು ನಿಂದಕರ ಮೇಲೆ ಪ್ರೋಕ್ಷಿಸಲು ದುಷ್ಟರ ಮನೆಗಳು ಸುಟ್ಟು ಶಿವಭಕ್ತರ ಮನೆಗಳು ಹಾಗೆಯೇ ಉಳಿದುಕೊಂಡವು. ಇದು ಅಲ್ಲದೆ ರಾಜಮಹೇಂದ್ರಿಯಲ್ಲಿದ್ದ ಭಂಡಾರಿ ಸೋಮಣ್ಣನು ಮಹಾಶಿವಭಕ್ತನಾಗಿರುತ್ತಿರಲು ದುಷ್ಟರು ಅವನನ್ನು ನಿಂದಿಸಿದರು. ಕ್ಷಣಾರ್ಧದಲ್ಲಿಯೇ ಅವರ ಮನೆಗಳೆಲ್ಲವೂ ಸುಟ್ಟು ಹೋದವು. ಅದರಂತೆಯೇ ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ನಿಂದಿಸಿದ ಈ ಹಲ್ಲ ಚಿಕ್ಕ ಮಹಾಪಾಪಿಯ ಮನೆಯು ಸುಟ್ಟು ಭಸ್ಮವಾದದ್ದನ್ನು ಕಂಡೆವು ಎಂದು ಪರಿಪರಿಯಾಗಿ ಸ್ತೋತ್ರ ಮಾಡುತ್ತಿದ್ದರು. ಮಹಾಸ್ವಾಮಿಗಳ ದರ್ಶನಾಶೀರ್ವಾದಕ್ಕೆ ದೂರದಿಂದ ಅನೇಕ ಜನರು ಬರುತ್ತಿದ್ದರು. ಬಂದು ಇಷ್ಟಾರ್ಥಗಳನ್ನು ಪಡೆಯುತ್ತಿದ್ದರು. ಒಂದು ದಿವಸ ರಾತ್ರಿಯಲ್ಲಿ ಪರಸ್ಥಳದಿಂದ ಬಂದಿದ್ದ ಹೆಣ್ಣು ಮಕ್ಕಳೆಲ್ಲರೂ ಎಡೆಯೂರಿನಲ್ಲಿ ಒಳ್ಳೆಯ ಮನುಷ್ಯನೆಂದು ಬಹಳ ಭಕ್ತಿವಂತನೆಂದು ಹೆಸರಾದ ಸಂಗಪ್ಪ ಶೆಟ್ಟಿಯ ಮನೆಯಲ್ಲಿ ಮಲಗಿದ್ದರು. ಆದರೆ ಸಂಗಪ್ಪ ಶೆಟ್ಟಿಯ ಹೆಂಡತಿಯು ಕಳ್ಳ ಮನದವಳಾಗಿದ್ದಳು. ಆಕೆಯು ಎಲ್ಲರಿಗೂ ನಿದ್ದೆ ಹತ್ತಿದ ಮೇಲೆ ಒಬ್ಬ ಹೆಣ್ಣು ಮಗಳ ಮೂಗಿನಲ್ಲಿದ್ದ ಅತ್ಯಂತ ಬೆಲೆಯುಳ್ಳದ್ದು ಸುಂದರವಾದದ್ದು ಆಗಿದ್ದ ಮೂಗುತಿಯನ್ನು ನೋಡಿ ಮೆಲ್ಲಗೆ ಹೋಗಿ ಆ ಮೂಗುತಿಯನ್ನು ತೆಗೆದುಕೊಂಡು ಬಿಟ್ಟಳು. ಮುಂಜಾನೆ ಆ ಹೆಣ್ಣು ಮಗಳು ತನ್ನ ಮೂಗಿನಲ್ಲಿ ಮೂಗುತಿ ಇಲ್ಲದನ್ನು ಕಂಡು ಗಾಬರಿಯಾಗಿ ಹಾಸಿಗೆಯಲ್ಲಿ ಹುಡುಕಿದಳು. ಮಗ್ಗುಲಲ್ಲಿ ಮಲಗಿದವರನ್ನು ಕೇಳಿದಳು. ಎಲ್ಲಿಯೂ ಸಿಗಲಿಲ್ಲ. ಮಲಗಿದ ಎಲ್ಲ ಹೆಣ್ಣು ಮಕ್ಕಳನ್ನು ಬಿಟ್ಟು ನನ್ನ ಮೂಗುತಿಯು ಎಲ್ಲಿ ಹೋಗುವುದು? ನಾನು ನಿಮ್ಮನ್ನು ಬಿಡುವುದಿಲ್ಲ. ಎಲ್ಲರೂ ಸಿದ್ಧಲಿಂಗ ಸ್ವಾಮಿಗಳ ಸನ್ನಿಧಿಗೆ ಹೋಗಿ ಮುಂದೆ ನಿಂತುಕೊಂಡ ಸರತಿಯಂತೆ ಒಬ್ಬೊಬ್ಬರೇ ಕೈ ಎತ್ತಿದರೆ ಬಿಡುವೆನೆನ್ನಲು ಎಲ್ಲರೂ ಕೂಡಿಕೊಂಡು ಸನ್ನಿಧಿಯಲ್ಲಿ ಬಂದು ನಿಂತುಕೊಂಡರು. ಒಬ್ಬೊಬ್ಬರೇ ಸರತಿಯಂತೆ ನಾನು ಮೂಗುತಿಯನ್ನು ಕದ್ದಿಲ್ಲ ಎಂದು ಅನ್ನುತ್ತಾ ಕೈಯನ್ನು ಮೇಲಕ್ಕೆತ್ತಿ ಹೋಗುತ್ತಿದ್ದರು. ಮೂಗುತಿಯನ್ನು ಕದ್ದ ಶೆಟ್ಟಿಯ ಹೆಂಡತಿಯು ಪಾಪಕ್ಕೆ ಅಂಜದೆ ತನ್ನ ಸರತಿಯಂತೆ ಬಂದು ಮಹಾಸ್ವಾಮಿಗಳಿಗೆ ವಂದಿಸಿ, ನಾನು ಮೂಗುತಿಯನ್ನು ಕದ್ದಿಲ್ಲವೋ ಎಂದು ಮೇಲಕ್ಕೆತ್ತಿದಳು. ಆದರೆ ಎತ್ತಿದ ಕೈಯು ಹಾಗೆ ನಿಂತುಕೊಂಡಿತು. ಎಷ್ಟು ಪ್ರಯತ್ನ ಮಾಡಿದರೂ ಕೆಳಗೆ ಬರಲಿಲ್ಲ. ಅವಳೇ ಕಳ್ಳಿ ಎಂದು ನಿರ್ಣಯವಾಗಲು ತನ್ನಲ್ಲಿ ಬಚ್ಚಿಟ್ಟುಕೊಂಡ ಮೂಗುತಿಯನ್ನು ಆಗ ತೆಗೆದುಕೊಟ್ಟಳು. ಆಮೇಲೆ ಕೈಯು ಕೆಳಗೆ ಬಂದಿತು. ಇದನ್ನೆಲ್ಲ ನೋಡುತ್ತಿದ್ದ ಸಕಲರು ಆಶ್ಚರ್ಯಭರಿತರಾಗಿ ಆನಂದದಿಂದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮಹಿಮೆಯನ್ನು ಕೊಂಡಾಡುತ್ತಿದ್ದರು. ಕಾಶಿಯಲ್ಲಿ ವ್ಯಾಸಮುನಿಯು ಕೇಶವನೊಬ್ಬನೇ ದೇವರೆಂದು ತನ್ನ ಕೈಯನ್ನು ಮೇಲೆ ಎತ್ತಲು ನಂದಿ ಮಹಾಕಾಳರು ಆ ಹಸ್ತವನ್ನು ಖಂಡಿಸಿದರು. ವ್ಯಾಸನು ಗಾಬರಿಯಾಗಿ ಪಶ್ಚಾತ್ತಾಪದಿಂದ ಶಿವನೇ ಸರ್ವೋತ್ತಮ ದೇವರೆಂದು ಸ್ತುತಿಸಲು ಆ ಹಸ್ತವು ಚಿಗುರಿತೆಂದು ಕೇಳಿದ್ದೆವು. ಬೆಜ್ಜಳ ಮಹಾರಾಜನು ತನ್ನ ಒಡ್ಡೋಲಗದಲ್ಲಿ ಕಾರಕೂನನಾಗಿದ್ದ ಗೊಡ್ಡಳ ಬಾಚರಸರ ಮೇಲೆ ಸಿಟ್ಟಿಗೆದ್ದು, ಈ ದಿವಸ ಹೊತ್ತು ಮುಳುಗುವುದರೊಳಗೆ ನೀವು ಸಂಪೂರ್ಣ ಲೆಕ್ಕವನ್ನು ತೋರಿಸಬೇಕೆನ್ನಲು ಬಾಚರಸರು ಒಪ್ಪಿಕೊಂಡರು ಮತ್ತು ಸೂರ್ಯನ ಕಡೆಗೆ ಕೈಮಾಡಿ, ನನ್ನ ಲೆಕ್ಕವು ಮುಗಿಯುವವರೆಗೆ ನೀನು ಮುಳುಗಬಾರದು, ಮುಳುಗಿದರೆ ಶಿವನಾಣಿಯಾಗಿದೆ ಎನ್ನಲು ಸೂರ್ಯನು 11 ದಿವಸಗಳವರೆಗೆ ಅಂತರಿಕ್ಷದಲ್ಲಿ ನಿಂತುಕೊಂಡಿದ್ದನು. ಭಕ್ತಿ ಭಂಡಾರಿ ಬಸವಣ್ಣನವರು ಕೆಸರಿನಲ್ಲಿ ಕಾಲು ಜಾರಿ ಬೀಳುತ್ತಿರುವ ಗೊಲ್ಲತಿಯ ತಲೆಯ ಮೇಲಿನ ಹಾಲಿನ ಕೊಡವನ್ನು ಅಂತರಿಕ್ಷದಲ್ಲಿಯೇ ತಡೆದು ನಿಲ್ಲಿಸಿದರು. ಮಹಾಮಹಿಮನಾದ ಮಡಿವಾಳ ಮಾಚಿದೇವರು ಶಿವಭಕ್ತರ ಮಣಿಬಟ್ಟೆಗಳ ಗಂಟನ್ನು ಆಕಾಶದಲ್ಲಿ ತೂರಲು ಆ ಗಂಟು ಹಾಗೆಯೇ ಆಕಾಶದಲ್ಲಿ ನಿಂತುಕೊಂಡಿತು. ತಿರುಚಿಟ್ಟಂಬಲರ ಕೈಯೊಳಗಿನ ಹೂವಿನ ಪುಟ್ಟಿಯು ಜಾರಿ ಬೀಳುತ್ತಿರಲು ಪರಮಾತ್ಮನು ಆ ಬುಟ್ಟಿಯನ್ನು ಅಂತರಿಕ್ಷದಲ್ಲಿ ನಿಲ್ಲಿಸಿದನು. ಸಾಸಲ ಭೈರವಾಂಕನ ಪತ್ನಿ ಮಹಾದೇವಿಯಮ್ಮನು ಅಕ್ಕಿಯನ್ನು ಕುಟ್ಟುವಾಗ್ಗೆ ಜಂಗಮನು ಭಿಕ್ಷೆ ಬೇಡಲು ಮೇಲಕ್ಕೆತ್ತಿದ ಒನಕೆಯನ್ನು ಕೈಬಿಡಲು ಆ ಒನಕೆಯು ಹಾಗೆ ಆಕಾಶದಲ್ಲಿ ನಿಂತುಕೊಂಡಿತು. ಈಗ ಸಿದ್ಧಲಿಂಗೇಶ್ವರನ ಸಮ್ಮುಖದಲ್ಲಿ ಕಳ್ಳ ಸ್ತ್ರೀಯಳ ಕೈಯು ಸ್ತಂಭನವಾದದ್ದು ಆಶ್ಚರ್ಯವೆಂದು ಹೊಗಳಿದರು.
ಒಂದು ದಿವಸ ಹೆಣ್ಣು ಬೆಕ್ಕೊಂದು 3 ಮರಿಗಳನ್ನು ಹಡೆದು ಒಂದು ಕಡೆಯಲ್ಲಿಟ್ಟು ಹೊರಗೆ ಹೋಗಿರಲು ಆ ಮನೆಗೆ ಅಕಸ್ಮಾತ್ ಬೆಂಕಿ ಹತ್ತಿ ಮನೆಯೂ ಸುಟ್ಟು 3 ಬೆಕ್ಕಿನ ಮರಿಗಳೂ ಸಹ ಸುಟ್ಟು ಹೋದವು. ತಾಯಿ ಬೆಕ್ಕು ಬಂದು ಮರಿಗಳನ್ನು ಕಾಣದೆ ಒದರುತ್ತಾ ದಯಾನಿಧಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಡಿಯಲ್ಲಿ ಬಿದ್ದು ದುಃಖದಿಂದ ಹೊರಳಾಡುತ್ತಿರಲು ಸ್ವಾಮಿಗಳು ಕರುಣೆಯಿಂದ 3 ಬೆಕ್ಕಿನ ಮರಿಗಳನ್ನು ಸೃಜಿಸಿ ಬೆಕ್ಕಿಗೆ ಕೊಟ್ಟರು. ಬೆಕ್ಕು ಆನಂದದಿಂದ ಮರಿಗಳನ್ನು ನೆಕ್ಕಿ ಅಲ್ಲಿಯೇ ಮೊಲೆ ಕೊಟ್ಟಿತು. ಸಕಲರು ಈ ವಿಷಯವನ್ನು ಕಂಡು ಆನಂದದಿಂದ ಸಿದ್ದರಾಮೇಶ್ವರನು ಸೊನ್ನಲಾಪುರದಲ್ಲಿ ಮರಿಗಳನ್ನು ಒಂದೆಡೆಗೆ ಬಿಟ್ಟು ತಾಯಿ ಬೆಕ್ಕು ಬೇರೊಂದು ಮನೆಯಲ್ಲಿ ಮಲಗಿರಲು ಆ ಮನೆಗೆ ಬೆಂಕಿ ಹತ್ತಿ ಸುಟ್ಟು ಒಳಗಿದ್ದ ತಾಯಿ ಬೆಕ್ಕು ಸುಟ್ಟು ಕರಕಲಾಗಿ ಹೋಯಿತು. ತಾಯಿ ಇಲ್ಲದೆ ಬಳಲುತ್ತಿದ್ದ ಮರಿಗಳ ಗೋಳನ್ನು ಕಂಡು ಸಿದ್ದರಾಮೇಶ್ವರನು ಸತ್ತ ಬೆಕ್ಕಿಗೆ ಜೀವದಾನ ಮಾಡಿ ಮರಿಗಳಿಗೆ ತಾಯಿಯನ್ನು ಕೊಟ್ಟನು. ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳು ತಾಯಿಗೆ ಮರಿ ಬೆಕ್ಕುಗಳನ್ನು ಸೃಜಿಸಿ ದಯಪಾಲಿಸಿದುದು ಅತ್ಯಾಶ್ಚರ್ಯವೆಂದು ಹೊಗಳಿದರು. ಹೀಗೆ ಸ್ವಾಮಿಗಳು ಅನಂತ ಮಹಿಮೆಗಳನ್ನು ತೋರುತ್ತಾ ಲಿಂಗಾನಂದದಲ್ಲಿ ಇರುತ್ತಿದ್ದರು.